ಹೆಲೋ ಗೈಸ್, ವೆಲ್ಕಮ್ ಟು ಅನದರ್ ಬ್ಲಾಗ್. ಸೊ ಈ ಬ್ಲಾಗ್ನಲ್ಲಿ ನಾನು ಹುಡುಗರ ಬಗ್ಗೆ ಮಾತಾಡ್ತೀನಿ. ಯಾವ ಥರ ಇರ್ಬೋದು, ನಾವು ಹೊರಗಡೆಯವರು ಕೆಲಸ ಮಾಡಿಕೊಂಡು ಮನೆಗೆ ಬರ್ತೀವಲ್ಲ, ಆವಾಗ ಹೆಂಗಿರ್ಬೋದು, ಯಾವ ಥರ ಪರಿಸ್ಥಿತಿ ಅದನ್ನು ನಾನೇ ಹೇಳ್ಕೊತೀನಿ. ನಂತರ ಮಿಡಿಲ್ ಕ್ಲಾಸಲ್ಲಿ ಫ್ಯಾಮಿಲಿಯವರು ಹುಡುಗರು ಎಲ್ಲ ಹೊರಗಡೆ ಕೆಲಸ ಮಾಡಿಕೊಂಡು 1 ವರ್ಷ 6 ತಿಂಗಳು 2 ತಿಂಗಳು ಅಲ್ಲಿ ಕೆಲಸ ಮಾಡಿಬಿಟ್ಟು ಮನೆಗೆ ಬರ್ತಾರಲ್ಲ, ಆವಾಗ ಏನು ಅನಿಸುತ್ತೆ, 2-3 ದಿವಸ 15 ದಿವಸ ಅವರು ಸುಮ್ಮನೆ ಇರ್ತಾರೆ. ಆದರೆ ಒಂದು ವಾರ ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ಇರ್ತಾರೆ, ಇನ್ನೊಂದು ವಾರ ಅವರು ಇರೋದು ಫ್ಯಾಮಿಲಿ ಎಲ್ಲ ರಿಲೇಷನ್ ಮನೆಗೆ ಹೋಗೋದು ಬರೋದು ಎಲ್ಲ ಮಾಡಿ ನಾರ್ಮಲ್ ಆಗಿ ಮಾಡ್ತಾರೆ. ನೆಕ್ಸ್ಟ್ 15 ದಿವಸ ಆದ್ಮೇಲೆ ಶುರು ಆಗೈತಲ್ಲ ಲೇಟಾಗಿ ಎದ್ದೋಡೋದು. ಯಾಕೆ ಅಂದರೆ ಬೆಂಗಳೂರಲ್ಲಿ ಇದ್ದಿದ್ರೆ ಬೇಗ ಎದ್ದೋಡೋಕ್ಕಾಗಲ್ಲ. 8 ಗಂಟೆ 8:30 ಎದ್ಬಿಟ್ಟು ಎಲ್ಲ 10 ಗಂಟೆ ಕೆಲಸಕ್ಕೆ ಹೋಗೋದು, 9:30 ಎಲ್ಲ ಕೆಲಸಕ್ಕೆ ಹೋಗೋದು, ಅದನ್ನ ರೂಢಿ ಆಗ್ಬಿಡುತ್ತೆ. ಹಂಗಾಗಿ ನಾವು ಮನೆಯಲ್ಲಿ ಬಂದ್ಬಿಟ್ಟು ಬೇಗ ಎದ್ದೋಡೋಕ್ಕಾಗಲ್ಲ, ಲೇಟಾಗಿ ಕೆಲಸಕ್ಕೆ ಹೋಗಿರ್ತೀವಿ. ಅದನ್ನ ಹೆಂಗೆ ಅನಿಸುತ್ತೆ ಅಂದರೆ, ಮನೆಯಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ, ಯಾವ ಹೇಳಲ್ಲ ಕೆಲಸಕ್ಕೆ ಹೋಗ್ರಿ ಅಂತ. ಬಟ್ ಏನು ಅನಿಸುತ್ತೆ, ಅವರೆಲ್ಲ ಮಖ ನೋಡ್ಕೊಂಡು ಒಂಥರ ಅನಿಸುತ್ತೆ, ನಾನು ಕುತ್ಕೊಬಿಟ್ಟು ಅವರೆಲ್ಲ ತಲೆ ಮೇಲೆ ಇರೋದು ಭಾರ ಆಗ್ಬಿಟ್ಟಿದ್ದೀನಿ ಅಂತ ಆ ಥರ ಅನಿಸ್ಬಿಟ್ಟು ನಾವು ಕೆಲಸ ಹೋಗಲೇಬೇಕು ಅಂತ ಆ ಥರ ಪರಿಸ್ಥಿತಿ ಬಂದುಬಿಡುತ್ತೆ. ಇದನ್ನು ನಾನು ಪರಿಸ್ಥಿತಿ ಅಲ್ಲ, ನಂತರ ಎಲ್ಲರೂ ಹೊರಗಡೆ ಎಲ್ಲ ಕೆಲಸ ಮಾಡೋಕೆ ಹೋಗ್ತಾರಲ್ಲ, 2-3 ತಿಂಗಳು 6 ತಿಂಗಳು 1 ವರ್ಷ ಬರ್ತಾರಲ್ಲ, ಎಲ್ಲ ಹುಡುಗರದ್ದು ಇದೇ ಕ್ವಶನ್ ಮೈಂಡಲ್ಲಿ ಓಡ್ತಾನೆ ಇರುತ್ತೆ. ಬಟ್ ನಾವು ಸಿಂಪಲ್ ಆಗಿ ತಗೋತೀವಿ, ಮಿಡಿಲ್ ಕ್ಲಾಸ್ ಎಲ್ಲರೂ ಚೆನ್ನಾಗಿರ್ತಾರೆ, ಬೆಂಗಳೂರಲ್ಲಿ ದುಡ್ಡು ಮಾಡ್ತಾರೆ, ಆರಾಮಾಗಿ ಜೀವನ ಮಾಡ್ತಾರೆ ಅಂತ. ಬಟ್ ನಮ್ಮ ಪರ್ಸನಲ್ ಲೈಫ್ದು ಏನಾದರೂ ಮಾಡಬೇಕು ಮಾಡ್ತೀವಿ ಅಂತ, ಅದು ನಮ್ಮ ಫ್ಯಾಮಿಲಿ ಕಡೆಯಿಂದ ಯಾವುದು ಲೆಕ್ಕ ಇರಲ್ಲ. ನಮ್ಮದು ಏನೇನಿರುತ್ತೆ ಅದನ್ನೆಲ್ಲ ಸೈಡಲ್ಲಿ ಇಟ್ಬಿಟ್ಟು ಫಸ್ಟು ನಮ್ಮ ಯಾವ ಥರ ಕೆಲಸ ಮಾಡಬೇಕು, ಬೇರೆಯವರು ಹೆಂಗೆ ಮಾತಾಡ್ತಾರೆ ಅದನ್ನು ಫಸ್ಟ್ ನೋಡ್ಕೋತೀವಿ. ಇದೇ ನಮ್ಮದು ಮಿಡಿಲ್ ಕ್ಲಾಸ್ ಬಾಯ್ಸ್ ಎಲ್ಲರದ್ದು ಲೈಫು ಹಿಂಗೆ ಇರೋದು.